ನಮಸ್ತೆ ಆಚಾರ್ಯರೇ, ನನ್ನ ಹೆಸರು ನಾನು ಆರ್ಎಂಎನ್ನಲ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡ್ತೀನಿ. ನಾನು ಚಾಪ್ಟರ್ 53ರಲ್ಲಿರುವ ಶೀರ್ಷಿಕೆ ಹೇಳಲು ಇಷ್ಟಪಡ್ತೀನಿ, ಇಮ್ಮರ್ಸ್ಡ್ ಆರ್ ಲಾಸ್ಟ್. ನಮ್ಮ ಎಕ್ಸ್ಟ್ರಿಚ್ ಕಂಟಿನ್ಯೂಯೇಷನ್ನಲ್ಲಿ 24 ಗಂಟೆ, 36 ಗಂಟೆ, 72 ಗಂಟೆ ಡ್ಯೂಟೀಸ್ ಇರುತ್ತೆ. ಮತ್ತು ಆ ಡ್ಯೂಟೀಸ್ ಮುಗಿದ ಮೇಲೆ ತುಂಬಾ ಸಲ ಪ್ರಾಕ್ಟಿಕಲ್ ಎಕ್ಸಾಮ್ ಸಹ ಇರುತ್ತೆ. ಹಾಗಾಗಿ ಈ ಮಧ್ಯೆ ನಮಗೆ ಕೆಲವು ವಿಷಯಗಳು ಅಂದ್ರೆ ತಿನ್ನೋದು, ಕುಡಿಯೋದು ಅಥವಾ ಸ್ನಾನ ಮಾಡೋದು ಅಥವಾ ಮನೆಯಲ್ಲಿ ಮಾತಾಡೋದು ಅದಕ್ಕೆ ಟೈಮ್ ಸಿಗೋದಿಲ್ಲ. ಮತ್ತು ಮನೆಯವರಿಂದ ಸ್ಪೆಷಲಿ ಬರುತ್ತೆ ಆರ್ ಯು ಲಾಸ್ಟ್ ಅಂತ. ಹಾಗಾಗಿ ನಾನು ಇದರ ಬಗ್ಗೆ ಮತ್ತಷ್ಟು ತಿಳಿದುಕೊಳ್ಳೋಕೆ ಇಷ್ಟಪಡ್ತೀನಿ, ಇಮ್ಮರ್ಸ್ಡ್ ಆರ್ ಲಾಸ್ಟ್ ಬಗ್ಗೆ. ಸ್ಕ್ರಾಲಿಂಗ್ ಮಾಡಿ ಅಥವಾ ಟಿವಿ ನೋಡಿ, 1 ಗಂಟೆ ಸ್ನಾನ ಮಾಡಿ ಅಥವಾ 2 ಗಂಟೆ ಊಟ ಮಾಡಿ ಏನ್ ಮಾಡ್ತೀರಿ? ನಮ್ಮ ಹತ್ರ ಸಮಯ ತುಂಬಾ ಇರುತ್ತೆ ಅಂತ. ಹಾಗಾಗಿ ನೀವು ಬ್ರೇಕ್ಫಾಸ್ಟ್ ಟೇಬಲ್ ಮೇಲೂ 2 ಗಂಟೆ ಕಳೆಯಬಹುದು ಅಂತ ನಿಮಗೆ ಅನಿಸಬಹುದು. ಎಷ್ಟೋ ಜನ ಹಾಗೆ ಕಳೆಯುತ್ತಾರೆ ಕೂಡ. ಏನೂ ಇರಲ್ಲ, ಸುಮ್ಮನೆ ಕೂತಿರುತ್ತಾರೆ. ಅಣ್ಣ 2 ಚಾಯ್ ತಗೊಂಡು ಬಾ ಅಂತ. ಅದನ್ನ ಯಾರಾದರೂ ದೂರದಿಂದ ನೋಡಿದ್ರೆ ಅದನ್ನು ಅದೃಷ್ಟ ಅಂತಾರೆ. ಆದ್ರೆ ವಾಸ್ತವವಾಗಿ ಅದು ಜೀವನದ ಸದುಪಯೋಗ ಅಲ್ಲ. ಅದಕ್ಕಿಂತಲೂ ಎಷ್ಟೋ ಉತ್ತಮ ಅಂದ್ರೆ, ನಿಮಗೆ ಯಾವುದೋ ಒಂದು ವಿಷಯ ಸಿಕ್ಕಿಬಿಟ್ಟಿದೆ, ಅದು ನಿಮ್ಮನ್ನು ಸಂಪೂರ್ಣವಾಗಿ ಹೀರಿಕೊಳ್ಳುತ್ತಿದೆ. ಎಷ್ಟು ಅಂದ್ರೆ ಅದಾದ ಮೇಲೆ ನೀವು ದಣಿದು ಹೋಗ್ತೀರಿ. ಆವಾಗ ನಿಮಗೆ ಬಟ್ಟೆ ಬದಲಾಯಿಸಲಿಕ್ಕೂ ಸಮಯ ಇರಲ್ಲ, ಶಕ್ತಿಯೂ ಇರಲ್ಲ. ದಿನವಿಡೀ ಕೆಲಸದಲ್ಲಿ ಮುಳುಗಿ ಹೋಗಿದ್ರಿ, ವಾಪಸ್ ಹೋದ್ರಿ, ಸುಮ್ಮನೆ ಬಿದ್ದು ಬಿಟ್ರಿ. ಈಗ ಇದನ್ನ ಯಾರಾದ್ರೂ ದೂರದಿಂದ ನೋಡಿದ್ರೆ ಅರ್ಥ ಮಾಡಿಕೊಳ್ಳೋದಿಲ್ಲ. ಅವರಿಗೆ ಅನಿಸುತ್ತೆ, ಇವನು ಪಾಪ ತನ್ನನ್ನೇ ಶೋಷಣೆ ಮಾಡ್ತಿದ್ದಾನೆ, ಇವನ ಜೀವನದಲ್ಲಿ ಶ್ರಮ ತುಂಬ ಇದೆ, ನೋಡಿ ಆರಾಮ ಕೂಡ ಸಿಗ್ತಾ ಇಲ್ಲ ಅಂತ. ಅವರು ಇದನ್ನ ಟಫ್ ಲೈಫ್ ಅಂತಾರೆ. ಇದು ಟಫ್ ಲೈಫ್ ಅಲ್ಲ. ಇದಕ್ಕಿಂತ ಹೆಚ್ಚು ಪ್ರೀತಿಯ ಜೀವನ ಇನ್ನೊಂದಿರೋಕೆ ಸಾಧ್ಯನೇ ಇಲ್ಲ. ಇದನ್ನೇ ನಾನು ವಾಸ್ತವವಾಗಿ ಇಮರ್ಷನ್ ಅಂತ ಕರೆದಿದ್ದೀನಿ. ನಮಗೋಸ್ಕರ ಸರಿಯಾದ ಕೆಲಸ ಹುಡುಕೋದು ಮತ್ತು ಅದು ನಮ್ಮ ಮೇಲೆ ಸಂಪೂರ್ಣವಾಗಿ ಆವರಿಸೋಕೆ ಬಿಡೋದು.